ಗೌರಿ ಗಣೇಶ ಹಬ್ಬಕ್ಕಾಗಿ ರಜೆ ಇರೋದ್ರಿಂದ ಜನ ಬೆಂಗಳೂರಿನಿಂದ ತಮ್ಮ ತಮ್ಮ ಊರಿಗೆ ಹೊರಟಿದ್ದಾರೆ. ಇನ್ನು ಇದರಿಂದಾಗಿ ಮೆಜೆಸ್ಟಿಕ್ ಬಸ್ ನಿಲ್ದಾಣದಲ್ಲಿ ಜನವೋ ಜನ. ಇನ್ನು ಮೆಜೆಸ್ಟಿಕ್ನ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ಪ್ರಯಾಣಿಕರ ದಟ್ಟಣೆ ಕೂಡ ಉಂಟಾಗಿದೆ. ಬಸ್ಗಳಿಗಾಗಿ ನಿಲ್ದಾಣದಲ್ಲಿ ಸಾವಿರಾರು ಜನ ಕಾದು ಕುಳಿತಿದ್ದಾರೆ. ಜನ ತಮ್ಮ ತಮ್ಮ ಊರುಗಳತ್ತ ತೆರಳೋಕೆ ಬಸ್ಗಾಗಿ ವೇಟ್ ಮಾಡ್ತಿದ್ದಾರೆ. ಇನ್ನು ಇವತ್ತು ಗೌರಿ ಹಬ್ಬ, ನಾಳೆ ಗಣೇಶ ಹಬ್ಬದ ಪ್ರಯುಕ್ತ ಕೆಎಸ್ಆರ್ಟಿಸಿ ವಿಶೇಷ ಹೆಚ್ಚುವರಿ ಬಸ್ ಸೇವೆ ಕೂಡ ನಿಯೋಜನೆ ಮಾಡಿದೆ. ಹಬ್ಬಕ್ಕಾಗಿ 1500 ಹೆಚ್ಚುವರಿ ವಿಶೇಷ ಬಸ್ ಅನ್ನ ಕೆಎಸ್ಆರ್ಟಿಸಿ ನಿಗಮ ನಿಯೋಜನೆ ಮಾಡಿದೆ. ಹೀಗಿದ್ರೂ ಕೂಡ ಬರ್ತಿರುವಂತಹ ಜನರನ್ನ ತಡೆಯೋದಕ್ಕೆ ಅಥವಾ ಬ್ಯಾಲೆನ್ಸ್ ಮಾಡೋದಕ್ಕೆ ಬಸ್ಗಳಿಗೆ ಸಾಧ್ಯವಾಗ್ತಾ ಇಲ್ಲ. ಹೀಗಾಗಿ ಮೆಜೆಸ್ಟಿಕ್ನ ಬಸ್ ನಿಲ್ದಾಣದಲ್ಲಿ ಸಾವಿರಾರು ಜನ ತಮ್ಮ ಊರುಗಳತ್ತ ತೆರಳೋಕೆ ಕಾಯ್ಕೊಂಡು ಕುಳಿತಿದ್ದಾರೆ. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ ಯಾವ ರೀತಿ ಪ್ರಯಾಣಿಕರ ದಟ್ಟಣೆ ಮೆಜೆಸ್ಟಿಕ್ನ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ಉಂಟಾಗಿದೆ ಅಂತ. ಬೆಂಗಳೂರಿನ ರಾಜಧಾನಿಯಿಂದ ಬೇರೆ ಬೇರೆ ಭಾಗಕ್ಕೆ ಜನರು ಹೋಗಬೇಕಿದೆ. ಯಾಕೆಂದರೆ ನಾಳೆ ಹಬ್ಬ ಇರೋದ್ರಿಂದ ಅಟ್ ಎನಿ ಕಾಸ್ಟ್ ನಾಳೆ ಬೆಳಿಗ್ಗೆ ಒಳಗಡೆ ಮನೇಲಿ ಇರಬೇಕು, ಮನೆ ಸೇರಲೇಬೇಕು ಅಂತ ಹೇಳಿ ಜನ ಕಾದು ಕುಳಿತಿದ್ದಾರೆ. ಆ ದೃಶ್ಯಗಳನ್ನ ಎಕ್ಸ್ಕ್ಲೂಸಿವ್ ಆಗಿ ನ್ಯೂಸ್ ಫಸ್ಟ್ ಮುಖಾಂತರ ಗಮನಿಸ್ತಾ ಇದ್ದೀರಿ. ಇದಕ್ಕಾಗಿ ಕೆಎಸ್ಆರ್ಟಿಸಿ 1500 ಹೆಚ್ಚುವರಿ ಬಸ್ಸನ್ನು ನಿಯೋಜನೆ ಮಾಡಿದ್ರೂ ಕೂಡ ಬರ್ತಿರುವಂತಹ ಜನರನ್ನ ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯವಾಗ್ತಿಲ್ಲ. ರೈಟ್, ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಿವಕುಮಾರ್. ಶಿವು, ಈಗ ನಿನ್ನೆ ಕೂಡ ಇದೇ ಥರದ ಒಂದು ಪರಿಸ್ಥಿತಿ ಇತ್ತು, ಇವತ್ತು ಕೂಡ ಇದೇ ಥರ ಪರಿಸ್ಥಿತಿ ಇದೆ. ನಾಳೆ ಜಾಸ್ತಿ ಆಗುತ್ತೆ ಅಂತ ನಿನ್ನೆ ಗೊತ್ತಿದ್ರು ಕೂಡ ಯಾಕೆ ಇನ್ನಷ್ಟು ಹೆಚ್ಚುವರಿ ಬಸ್ಸನ್ನು ಕೆಎಸ್ಆರ್ಟಿಸಿ ನಿಯೋಜನೆ ಮಾಡಿಲ್ಲ? ಈಗ ಪರಿಸ್ಥಿತಿ ಯಾವ ಥರ ಇದೆ? ಡೀಟೇಲ್ಸ್ ಕೂಡ ಹಾಗಿದ್ರೆ. ರಾಹುಲ್, ಸದ್ಯ ನಾನು ಮೆಜೆಸ್ಟಿಕ್ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿದ್ದೀನಿ. ಇಲ್ಲಿಂದ ಸದ್ಯ ಸುಮಾರು 800 ಹೆಚ್ಚುವರಿ ಬಸ್ಗಳನ್ನು ಬಿಟ್ಟಿರುವಂಥದ್ದು. ಅಂದರೆ ಮೈಸೂರು ಮಾರ್ಗವನ್ನು ಹೊರತುಪಡಿಸಿದ್ರೆ ರಾಜ್ಯದ ಸುಮಾರು 18 ಬೇರೆ ಬೇರೆ ಜಿಲ್ಲೆಗಳಿಗೆ ಇಲ್ಲಿಂದ ಬಸ್ಗಳ ವ್ಯವಸ್ಥೆಯನ್ನು ಕಲ್ಪಿಸಿರುವಂಥದ್ದು. ಪ್ರತಿನಿತ್ಯಕ್ಕಿಂತ ಇವತ್ತು ಗೌರಿ ಹಬ್ಬ, ನಾಳೆ ಗಣೇಶ ಚತುರ್ಥಿ, ಜೊತೆಗೆ ಭಾನುವಾರ ಕೂಡ ರಜೆ ಇರೋದ್ರ ಹಿನ್ನೆಲೆಯಲ್ಲಿ, ಸಾಲು ರಜಾ ಬಂದಿರೋದ್ರ ಹಿನ್ನೆಲೆಯಲ್ಲಿ ಬೆಂಗಳೂರು ಜನ ತಮ್ಮ ಊರುಗಳಿಗೆ ತೆರಳುತ್ತಿರುವಂಥದ್ದು. ಪ್ರಮುಖವಾಗಿ ಬಸ್ಗಳನ್ನು ನೋಡ್ಬೋದು. 50 ಸೀಟ್ ಇರುವಂಥ ಬಸ್ಗಳು ಕಂಪ್ಲೀಟ್ ಆಗಿ ಭರ್ತಿ ಆಗಿರುವಂಥದ್ದು. ಅಂದರೆ 50 ಸೀಟ್ ಇರಿಸುವಂಥ ಬಸ್ನಲ್ಲಿ ಸುಮಾರು 100ಕ್ಕೂ ಹೆಚ್ಚು ಜನ ಪ್ರಯಾಣವನ್ನು ಮಾಡ್ತಿರುವಂಥದ್ದು. ಅಂದರೆ ಇಲ್ಲಿ ಸಾರಿಗೆ ಇಲಾಖೆ ಅಧಿಕಾರಿಗಳ ಮಾಹಿತಿ ಪ್ರಕಾರ ಸುಮಾರು 800 ಹೆಚ್ಚುವರಿ ಬಸ್ಗಳನ್ನು ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಿಂದ ಬಿಟ್ಟಿದ್ದಾರೆ. ಆದರೆ ಬೇರೆ ಬೇರೆ ಭಾಗಗಳಲ್ಲೂ ಕೂಡ ಬೆಂಗಳೂರಿನ ಸ್ಯಾಟಲೈಟ್ ಆಗಿರ್ಬೋದು, ಶಾಂತಿನಗರ ಆಗಿರ್ಬೋದು, ಈ ಭಾಗದಲ್ಲಿ ಸುಮಾರು 350ರಿಂದ 400 ಬಸ್ಗಳನ್ನು ಹೆಚ್ಚುವರಿಯಾಗಿ ಬಿಟ್ಟಿದ್ದೀವಿ. ಇಷ್ಟೇ ಅಲ್ಲದೆ ನಿನ್ನೆ ಸುಮಾರು ಬೆಂಗಳೂರಿನಾದ್ಯಂತ 1500 ಹೆಚ್ಚುವರಿ ಬಸ್ಗಳನ್ನು ಬಿಡಲಾಗಿತ್ತು. ಆದರೆ ಇವತ್ತು ಬೆಂಗಳೂರಿನ ಅಕ್ಕಪಕ್ಕದ ಜಿಲ್ಲೆಗಳಿಗೆ ಸುಮಾರು 200 BMTC ಬಸ್ಗಳನ್ನು ಕೂಡ ಹೆಚ್ಚುವರಿಯಾಗಿ ಪಡೆದಿದ್ದೀವಿ ಅನ್ನೋ ಮಾತನ್ನು ಹೇಳ್ತಿರುವಂಥದ್ದು. ಯಾವ ರೀತಿಯಾಗಿ ಎಲ್ಲ ಬಸ್ಗಳು ಕೂಡ ರಶ್ ಆಗಿದೆ ಅನ್ನೋದನ್ನು ನಾವು ವಿಜುವಲ್ ನೋಡ್ತಾ ಹೋಗ್ಬೋದು. ಸಂಜೆ 4 ಗಂಟೆಯಿಂದಲೂ ಕೂಡ, ಅದರಲ್ಲೂ ಪ್ರಮುಖವಾಗಿ ಉತ್ತರ ಕರ್ನಾಟಕ ಭಾಗದ ಬಿಜಾಪುರ, ಬೆಳಗಾವಿ, ಧಾರವಾಡ, ಹಾವೇರಿ, ಕೊಪ್ಪಳ ಈ ಭಾಗದಲ್ಲಿ ಹೆಚ್ಚಿನ ಬಸ್ಗಳಿಗಾಗಿ ಡಿಮ್ಯಾಂಡ್ ಇರುವಂಥದ್ದು. ಸದ್ಯ ಮೆಜೆಸ್ಟಿಕ್ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ಕನಿಷ್ಠ 4ರಿಂದ 5,000 ಜನ ಬಸ್ಗಳಿಗಾಗಿ ಕಾಯ್ತಿರುವಂಥದ್ದು. ಪ್ರತಿ 2 ನಿಮಿಷಕ್ಕೊಮ್ಮೆ ಬಸ್ ಮೂವ್ಮೆಂಟ್ ಆದರೂ ಸಹ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಇಲ್ಲಿ ಬಸ್ಗಳಿಗಾಗಿ ಕಾಯ್ತಿರುವಂಥದ್ದು. ಸಾರಿಗೆ ಇಲಾಖೆ ಅಧಿಕಾರಿಗಳು 1500 ಹೆಚ್ಚುವರಿ ಬಸ್ಗಳನ್ನು ಬಿಟ್ಟಿದ್ದೀವಿ, ಜೊತೆಗೆ 200 BMTC ಬಸ್ಗಳನ್ನು ಕೂಡ ಬಳಸ್ಕೊಂಡಿದ್ದೀವಿ ಅಂತ ಹೇಳಿದ್ರು ಕೂಡ ಜನ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಿರುವಂಥದ್ದು. ಎಷ್ಟೇ ಬಸ್ನ ವ್ಯವಸ್ಥೆ ಮಾಡಿದ್ರು ಕೂಡ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣಗಳಲ್ಲಿ ಬಸ್ನ ಸಮಸ್ಯೆ ಕಾಡ್ತಿರುವಂಥದ್ದು. ರಾಹುಲ್, ರೈಟ್ ಶಿವು, ಯಾಕಂದ್ರೆ ನಿನ್ನೆ ಕೂಡ ಇದೇ ಒಂದು ಪರಿಸ್ಥಿತಿ ಮೆಜೆಸ್ಟಿಕ್ ಹಾಗೂ ಪ್ರಮುಖ ಬಸ್ ನಿಲ್ದಾಣಗಳಲ್ಲಿ ಉಂಟಾಗಿತ್ತು. ಆದರೆ ಇವತ್ತು ಅದಕ್ಕಿಂತ ಜಾಸ್ತಿ ಜನ ಊರುಗಳಿಗೆ ಹೋಗ್ತಾರೆ ಅಂತ ಗೊತ್ತಿದ್ರು ಕೂಡ ಸಾರಿಗೆ ಇಲಾಖೆ ಅಧಿಕಾರಿಗಳು ಎಷ್ಟು ಹೆಚ್ಚುವರಿ ಬಸ್ಗಳನ್ನ ಯಾಕೆ ನಿಯೋಜನೆ ಮಾಡಿಲ್ಲ ಅಂತ. ರಾಹುಲ್, ಈ ಬಗ್ಗೆ ಪ್ರಶ್ನೆ ಮಾಡಿದಂಥ ಸಂದರ್ಭದಲ್ಲಿ ಸಾರಿಗೆ ಇಲಾಖೆ ಅಧಿಕಾರಿಗಳು ಹೇಳ್ತಿರುವಂಥದ್ದು, ಸಾಮಾನ್ಯ ದಿನಗಳಿಗಿಂತ ಇವತ್ತು ಹೆಚ್ಚುವರಿಯಾಗಿ ಬಸ್ಗಳನ್ನು ಬಿಟ್ಟಿದ್ದೀವಿ ಅಂತೇಳಿ. ಅಂದರೆ ಕೇವಲ 800 ಬಸ್ಗಳನ್ನು ಮೆಜೆಸ್ಟಿಕ್ನೇ ಬಿಟ್ಟಿದ್ದೀವಿ. ಸ್ಯಾಟಲೈಟ್ನಿಂದ ಸುಮಾರು 300 ಬಸ್ಗಳನ್ನು ಬಿಟ್ಟಿದ್ದೀವಿ. ಹಾಗೂ ಶಾಂತಿನಗರದಿಂದಲೂ ಕೂಡ ತಮಿಳುನಾಡು ಮಾರ್ಗಕ್ಕೆ ಸಂಚರಿಸುವಂಥ ಬಸ್ಗಳನ್ನು ಕೂಡ ಹೆಚ್ಚುವರಿಯಾಗಿ ಬಿಟ್ಟಿದ್ದೀವಿ ಅಂತ ಹೇಳಿದ್ರು ಕೂಡ ಪ್ರಮುಖವಾಗಿ ಬಸ್ಗಳ ಸಮಸ್ಯೆ ಎದುರಾಗ್ತಿರುವಂಥದ್ದು. ಒಂದು ಕಡೆ ಉಚಿತ ಬಸ್ನಲ್ಲಿ ಎಲ್ರಿಗೂ ಕೂಡ ವ್ಯವಸ್ಥೆನ ಕಲ್ಪಿಸಿದ್ರು ಕೂಡ ಹೆಚ್ಚಿನದಾಗಿ ಜನ ತಮ್ಮ ಊರುಗಳಿಗೆ ತೆರಳಲಿಕ್ಕೆ ಬರ್ತಿರುವಂಥದ್ದು. ಕೆಲವರನ್ನ ಮಾತಾಡಿಸ್ಲಿಕ್ಕೆ ಹೋದಂಥ ಸಂದರ್ಭದಲ್ಲಿ ಅವ್ರು ಹೇಳ್ತಿದ್ರು, ಸುಮಾರು ಗಂಟೆಗಳಿಂದ ನಾವು ವೇಟನ್ನು ಮಾಡ್ತಿದ್ವಿ, ಆದರೆ ಬಸ್ಗಳು ಬರ್ತಿಲ್ಲ ಅನ್ನೋ ಮಾತನ್ನ ಇಲ್ಲಿನ ಜನ ಹೇಳ್ತಿದ್ರು. ಜೊತೆಗೆ ಒಂದು ಬಸ್ ಬಂದಂಥ ಸಂದರ್ಭದಲ್ಲಿ ಅದಕ್ಕೆ 50 ಸೀಟ್ ಇರುವಂಥ ಬಸ್ ಬಂದರೂ ಕೂಡ ಸುಮಾರು 200ಕ್ಕಿಂತ 300ಕ್ಕೂ ಹೆಚ್ಚು ಜನ ಇರ್ತಾರೆ. ಕೆಲವ್ರನ್ನ ಮಾತಾಡ್ತಾ ಹೋಗ್ತೀನಿ. ಸರ್, ಎಷ್ಟೊತ್ತಿಂದ ಕಾಯ್ತಾ ಇದ್ದೀರಿ ಸರ್ ತಾವು? ಇಲ್ಲಿ ಕೆಲವ್ರನ್ನ ಮಾತಾಡ್ಸೋ ಸಂದರ್ಭದಲ್ಲಿ ಕೂಡ ನೋಡ್ಬೋದು, ಅವರು ಬಸ್ಗಳಿಗಾಗಿ ವೇಟನ್ನು ಮಾಡ್ತಿದ್ವಿ, ಆದರೆ ಬಸ್ ಬರ್ತಿಲ್ಲ ಸರ್ ಅನ್ನೋ ಮಾತನ್ನ ಹೇಳ್ತಿದ್ರು. ಆದರೆ ಸುಮಾರು ಹೊತ್ತು ಕಾದ್ರೂ ಕೂಡ ಸಮರ್ಪಕವಾಗಿ ಬಸ್ಗಳು ಬರ್ತಿಲ್ಲ ಅನ್ನೋ ಮಾತನ್ನ ಇಲ್ಲಿನ ಪ್ರಯಾಣಿಕರು ಕೂಡ ಹೇಳ್ತಿರುವಂಥದ್ದು. ರಾಹುಲ್, ರೈಟ್ ಶಿವಕುಮಾರ್, ಥ್ಯಾಂಕ್ ಯು ನಿಮ್ಮ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.